ಹಾಯ್ ಫ್ರೆಂಡ್ಸ್, ಇವತ್ತು ಸೆಕೆಂಡ್ PU ಅರ್ಥಶಾಸ್ತ್ರ ವಿಷಯದಲ್ಲಿನ ಅದರಲ್ಲೂ ಸಹ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿನ 4ನೇ ಅಧ್ಯಾಯ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ ಈ ಅಧ್ಯಾಯದಲ್ಲಿನ 4 ಅಂಕದ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. 4 ಅಂಕದ ಪ್ರಶ್ನೆಗಳನ್ನು 12 ವಾಕ್ಯಗಳಲ್ಲಿ ವಿವರಿಸಬೇಕಾಗುತ್ತದೆ. ಮೊದಲನೇ ಪ್ರಶ್ನೆ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳನ್ನು ವಿವರಿಸಿ. ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್. ನಿಮ್ಮ ಮಿಡ್ ಟರ್ಮ್, ಸೆಕೆಂಡ್ ಟೆಸ್ಟ್ ಹಾಗೆ ಪ್ರಿಪರೇಟರಿ ಮತ್ತು ಆ್ಯನ್ಯುವಲ್ ಎಕ್ಸಾಮ್ಗಳಲ್ಲಿ ಕೂಡ ಬಂದಿರುತ್ತದೆ. ನೋಡ್ಕೊಳ್ಳಿ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಲಕ್ಷಣಗಳೆಂದರೆ ಮೊದಲನೇದು ಅಧಿಕ ಸಂಖ್ಯೆ ಕೊಳ್ಳುವವರು ಮತ್ತು ಮಾರುವವರ ಅಸ್ತಿತ್ವ, ಏಕರೂಪದ ಉತ್ಪನ್ನ ಅಂದರೆ ವಸ್ತು, ಉದ್ಯಮ ಘಟಕಗಳ ಆಗಮನ ಮತ್ತು ನಿರ್ಗಮನವು ಮುಕ್ತವಾಗಿರುತ್ತದೆ. ಅಂದರೆ ಈ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕಗಳ ಆಗಮನ ಮತ್ತು ನಿರ್ಗಮನದ ಮೇಲೆ ಯಾವುದೇ ಷರತ್ತುಗಳಿರುವುದಿಲ್ಲ. ಪರಿಪೂರ್ಣ ಜ್ಞಾನ ಅಥವಾ ಮಾಹಿತಿಯ ಅನುಭೋಗಿಗಳು ಹಾಗೂ ಉತ್ಪಾದಕರು ಇಬ್ಬರು ಸಹ ಹೊಂದಿರುತ್ತಾರೆ. ಬೆಲೆ ಪಡೆಯುವ ವರ್ತನೆ, ಇದು ತುಂಬ ಮುಖ್ಯವಾದದ್ದು. ಬೆಲೆ ಪಡೆಯುವ ವರ್ತನೆ ಅಂದರೆ ಮಾರುವವರು ಮತ್ತು ಕೊಳ್ಳುವವರು ಬೆಲೆ ಪಡೆಯುವವರಾಗಿರುತ್ತಾರೆ ಹೊರತು ಬೆಲೆ ನಿರ್ಧರಿಸುವವರಲ್ಲ. ಅಂದರೆ ಈ ಮಾರುಕಟ್ಟೆಯಲ್ಲಿ ಬೆಲೆಯ ಮೇಲೆ ಯಾರದ್ದು ಸಹ ಅಧಿಕಾರವಿರುವುದಿಲ್ಲ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಬೆಲೆಯು ವಸ್ತುವಿನ ಪೂರೈಕೆ ಮತ್ತು ಸೇಲ್ ಅಂದರೆ ಮಾರಾಟದ ಮೇಲೆ ನಿರ್ಧಾರವಾಗಿರುತ್ತದೆ. ಎರಡನೇ ಪ್ರಶ್ನೆ, ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಲಾಭ ಗರಿಷ್ಠಗೊಳಿಸುವಿಕೆಯ 3ನೇ ಷರತ್ತನ್ನು ರೇಖಾಚಿತ್ರ ಸಹಾಯದಿಂದ ಬರೆಯಿರಿ. ಇದು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಆದರೆ ನಿಮ್ಮ ಮಾಡಲ್ ಕ್ವೆಶ್ಚನ್ ಪೇಪರಲ್ಲಿ ಅಂದರೆ ಎಕ್ಸಾಮ್ಗಿಂತ ಮುಂಚೆ ಮಾಡಲ್ ಕ್ವೆಶ್ಚನ್ ಪೇಪರ್ ಹೊರಡಿಸಿರ್ತಾರೆ. ಆ ಪೇಪರಲ್ಲಿ ಬಂದಿರುತ್ತದೆ, ಒಂದ್ಸಲ ನೋಡ್ಕೊಳ್ಳಿ. ಇದು ಅದರ ಎಕ್ಸ್ಪ್ಲನೇಷನ್ ಹಾಗೆ ಅದರ ರೇಖಾಚಿತ್ರ. ನೋಡಿ, ಇದು ಸನ್ನಿವೇಶ 2. ದೀರ್ಘಾವಧಿಯಲ್ಲಿ ಬೆಲೆಯ ಸರಾಸರಿ ಹೆಚ್ಚಕ್ಕಿಂತ ಹೆಚ್ಚು ಅಥವಾ ಸಮನಾಗಿರಬೇಕು. P = ಗ್ರೇಟರ್ ದ್ಯಾನ್ -AC. ಇದು ಎಕ್ಸ್ಪ್ಲನೇಷನ್ ಮಾಡಬೇಕು. ಇದನ್ನು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಬಿಟ್ಬಿಡಿ. ಥರ್ಡ್ ಕ್ವಶನ್, ಈ ಕೆಳಗಿನ ಕೋಷ್ಟಕವು ಒಂದು ಪರಿಪೂರ್ಣ ಪೈಪೋಟಿ ಉದ್ಯಮದ ಒಟ್ಟು ಆದಾಯ ಒಟ್ಟು ವೆಚ್ಚದ ಪಟ್ಟಿಯನ್ನು ತೋರಿಸುತ್ತದೆ. ಪ್ರತಿ ಉತ್ಪನ್ನ ಹಂತದ ಲಾಭವನ್ನು ಲೆಕ್ಕ ಮಾಡಿ ಮತ್ತು ಸರಕಿನ ಮಾರುಕಟ್ಟೆ ಬೆಲೆಯನ್ನು ನಿರ್ಧರಿಸಿ. ನೋಡಿ, ಇಲ್ಲಿ ಮಾರಾಟ ಪ್ರಮಾಣ ಅಂದರೆ Q ಕೊಟ್ಟಿದ್ದಾರೆ. TR/TC, TR ಅಂದರೆ ಒಟ್ಟು ಆದಾಯ, TC ಅಂದರೆ ಒಟ್ಟು ವೆಚ್ಚ. ಈ ಎರಡನ್ನೂ ಸಹ ಕೊಟ್ಟಿದ್ದಾರೆ. ನಮಗೆ ಕಂಡುಹಿಡಿಯುವ ಬರೀ ಲಾಭ ಮತ್ತು ಮಾರುಕಟ್ಟೆ ಬೆಲೆ. ಈ 2 ಕಾಲಮನ್ನು ಫಿಲ್ ಮಾಡಿದರೆ ಸಾಕು, ನಮಗೆ 4ಕ್ಕೆ 4 ಅಂಕ ಕೊಡ್ತಾರೆ. ಲಾಭ ಬೇಕಾದರೆ TR - TC ಮಾಡಬೇಕು. 0ದಲ್ಲಿ 5 ಮೈನಸ್ ಮಾಡಿದರೆ -5, 5ರಲ್ಲಿ 7 ಮೈನಸ್ ಮಾಡಿದರೆ -2, 10ರಲ್ಲಿ 10 ಮೈನಸ್ ಮಾಡಿದರೆ 0, 15ರಲ್ಲಿ 12 ಮೈನಸ್ ಮಾಡಿದರೆ 3, ಹಾಗೆ 20ರಲ್ಲಿ 15 5, 25ರಲ್ಲಿ 3 ಮೈನಸ್ ಮಾಡಿದರೆ 23 ಮೈನಸ್ ಮಾಡಿದರೆ 2, 30ರಲ್ಲಿ 33 ಮೈನಸ್ ಮಾಡಿದರೆ -3. ಓಕೆ, ಲಾಭ ಬಂದಾಯಿತು. ಮಾರುಕಟ್ಟೆ ಬೆಲೆ ಬೇಕಾದರೆ TRನ ಒಂದ್ಸಲ ನೋಡಿ. TRಗೆ ಅಂದರೆ ಅದರ ಮೇಲೆ ಎಷ್ಟು ಡಿಫ್ರೆನ್ಸ್ ಆಗಿದೆ ನೋಡಿ. 0ರಿಂದ 5 ಎಷ್ಟು ಡಿಫ್ರೆನ್ಸ್ ಆಗಿದೆ? 5 ಇದ್ದಿದ್ದು 10 ಆಯಿತು. ಎಷ್ಟು ಡಿಫ್ರೆನ್ಸು? 5. ಹಾಗೆ 10 ಇದ್ದಿದ್ದು 15 ಆಯಿತು. ಎಷ್ಟು ಡಿಫ್ರೆನ್ಸ್ ಹಾಕ್ಕೊತ ಹೋಗಿದೆ ಅಂದರೆ ಎಷ್ಟು ಹೆಚ್ಚು ಹಾಕ್ಕೊತ ಹೋಗಿದೆ? 5. ಸೊ ಮಾರುಕಟ್ಟೆ ಬೆಲೆ ಸಹ ಆಗಿರುತ್ತದೆ. ಅಷ್ಟು 5 ಬರೆದಬೇಕು, ಅಷ್ಟನ್ನು 5 ಬರೆದುಬಿಡಬೇಕು. ಇಷ್ಟೇ. ಈ 2 ಕಾಲಮನ್ನು ಫಿಲ್ ಮಾಡಿದರೆ ಸಾಕು, ನಿಮಗೆ 4ಕ್ಕೆ 4 ಅಂಕ. ಲಾಭ ಬೇಕಾದರೆ TR - TC, ಮಾರುಕಟ್ಟೆ ಬೆಲೆ ಬೇಕಾದರೆ TRನ ಡಿಫ್ರೆನ್ಸ್ ತೆಗಿಬೇಕು. TR ಎಷ್ಟು ಪಟ್ಟು ಹೆಚ್ಚಾಗಿರುತ್ತದೆಯೋ ಅದೇ ಮಾರುಕಟ್ಟೆ ಬೆಲೆ ಆಗಿರುತ್ತದೆ. 4ನೇ ಪ್ರಶ್ನೆ, ಸ್ಥಗಿತತೆಯ ಬಿಂದು ಅಂದರೆ ಮುಚ್ಚುವ ಬಿಂದು, ಸಾಮಾನ್ಯ ಲಾಭ ಮತ್ತು ಸಮಸ್ಥಿತಿ ಬಿಂದುಗಳನ್ನು ಕುರಿತು ಬರೆಯಿರಿ. ಅಂದರೆ ಅವರ ಡೆಫಿನಿಷನ್ ಬರೆದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಅಷ್ಟೇ. ನೋಡಿ, LRMC ರೇಖೆಯು LRAC ರೇಖೆಯನ್ನು ಅದರ ಕನಿಷ್ಠ ಬಿಂದುವಿನಲ್ಲಿ ಛೇದಿಸುತ್ತದೆ. ಈ ಬಿಂದುವಿನ ಕೆಳಗೆ ಯಾವುದೇ ಉತ್ಪಾದನೆ ಇರುವುದಿಲ್ಲ. ಆದ್ದರಿಂದ ಈ ಬಿಂದುವನ್ನು ಸ್ಥಗಿತತೆ ಬಿಂದು ಎನ್ನುತ್ತೇವೆ. ಒಂದು ಉದ್ಯಮ ಘಟಕವನ್ನು ಅಸ್ತಿತ್ವದಲ್ಲಿರುವ ಅಂದರೆ ವ್ಯವಹಾರದಲ್ಲಿ ಹಿಡಿದಿಟ್ಟುಕೊಳ್ಳಲು ಅಗತ್ಯವಾದ ಕನಿಷ್ಠ ಮಟ್ಟದ ಲಾಭವನ್ನು ಸಾಮಾನ್ಯ ಲಾಭ ಎನ್ನುತ್ತಾರೆ. ಹಾಗೆ ಸಮಸ್ಥಿತಿ ಬಿಂದು. ಪೂರೈಕೆ ರೇಖೆಯು SAC ರೇಖೆ ಮತ್ತು LRAC ರೇಖೆಗಳನ್ನು ಛೇದಿಸುವ ಸರಾಸರಿ ವೆಚ್ಚದ ಕನಿಷ್ಠ ಬಿಂದುವನ್ನು
ಸಮಸ್ಥಿತಿ ಬಿಂದುಗಳೆನ್ನುತ್ತವೆ. ಇದು ಸಹ ಇಂಪಾರ್ಟೆಂಟ್ ಕ್ವಶನ್, ನೆನ್ಪಿಟ್ಕೊಳ್ಳಿ. ಉದ್ಯಮ ಘಟಕದ ಪೂರೈಕೆ ರೇಖೆಯ ನಿರ್ಧಾರಕಗಳನ್ನು ವಿವರಿಸಿ. ಪೂರೈಕೆ ರೇಖೆಯ ನಿರ್ಧಾರಕಗಳು 3. ಅವುಗಳೆಂದರೆ ತಂತ್ರಜ್ಞಾನದ ಪ್ರಗತಿ, ಆದಾನದ ಬೆಲೆಗಳು ಹಾಗೂ ಘಟಕದ ತೆರಿಗೆ. ತಂತ್ರಜ್ಞಾನದ ಪ್ರಗತಿ ಅಂದರೆ ನಿಮ್ಮ ಇದನ್ನು ವಸ್ತುಗಳನ್ನು ಉತ್ಪಾದನೆ ಮಾಡುವ ಸಾಮರ್ಥ್ಯ, ಅವುಗಳ ಯಂತ್ರಗಳಲ್ಲಿ ಹೊಸವಾಗಿ ಏನಾದರೂ ಪರಿಚಯಿಸದಿದ್ದರೆ ಅದರ ಪೂರೈಕೆ ಸಹ ಹೆಚ್ಚಾಗುತ್ತದೆ. ತಂತ್ರಜ್ಞಾನದ ಪ್ರಗತಿಯಿಂದ ಉತ್ಪಾದನೆ ಅಂದರೆ ಉತ್ಪಾದನೆ ಹೆಚ್ಚಾಗುತ್ತದೆ, ಉತ್ಪಾದನೆಯಿಂದ ಪೂರೈಕೆ ಸಹ ಹೆಚ್ಚಾಗುತ್ತದೆ. ಇದು ಸಹ ಉದ್ಯಮ ಮಟ್ಟದ ಪೂರೈಕೆ ರೇಖೆಯ ನಿರ್ಧಾರಕಗಳು ಒಂದಾಗಿರುತ್ತದೆ. ಸೆಕೆಂಡ್ ಒನ್ ಆದಾನದ ಬೆಲೆಗಳು. ಆದಾನಗಳೆಂದರೆ ಉತ್ಪಾದನಾಂಗಗಳು ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ. ಇವುಗಳ ಬೆಲೆ ಹೆಚ್ಚು ಕಡಿಮೆ. ಇವುಗಳಲ್ಲೂ ಸಹ ಉದ್ಯಮ ಘಟಕದ ಪೂರೈಕೆ ರೇಖೆಯ ನಿರ್ಧಾರಕಗಳಲ್ಲಿ ಇದು ಸಹ ಒಂದು. ಅಂದರೆ ಪೂರೈಕೆಯಲ್ಲಿ ಇದು ಎಫೆಕ್ಟ್ ಕುಂದಿರುತ್ತೆ. ಘಟಕ ತೆರಿಗೆ. ಸಿಕ್ಸ್ತ್ ಒನ್, ಒಂದು ಉದ್ಯಮ ಘಟಕವು ಪ್ರತಿ ಚೆಂಡಿನ ಮಾರುಕಟ್ಟೆ ಬೆಲೆ 10 ರೂಪಾಯಿ ಇದ್ದಾಗ 200 ಚೆಂಡುಗಳನ್ನು ಉತ್ಪಾದಿಸುತ್ತದೆ ಎಂದು ಭಾವಿಸೋಣ. ಪ್ರತಿ ಚೆಂಡಿನ ಬೆಲೆ 30 ರೂಪಾಯಿಗೆ ಏರಿಕೆಯಾದಾಗ ಉದ್ಯಮ ಘಟಕವು 1000 ಚೆಂಡುಗಳನ್ನು ಉತ್ಪಾದಿಸುತ್ತದೆ. ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವವನ್ನು ಕಂಡುಹಿಡಿಯಿರಿ. ಇದು ಸಹ ತುಂಬ ಇಂಪಾರ್ಟೆಂಟ್ ಕ್ವಶನ್. ನೋಡಿ, ಇದರ ಸೂತ್ರ ನೋಡಿ. ES = ΔQ/ΔP × PYQ. ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ED = ಅದೇ ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವ ಇದ್ದಾಗ ES = ಓಕೆ. ನೆಕ್ಸ್ಟ್ ನೋಡಿ, ಇದು ಪಕ್ಕದಲ್ಲಿ ಕೊಟ್ಟಿದ್ದಾರೆ ಅದರ ಲೆಕ್ಕ. ES = 800 / 20 × 10/200. 800 ಎಲ್ಲಿಂದ ಬಂತಂದರೆ ΔQ. ಈ ಕಡೆ ನೋಡಿ, ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ΔQ = 1000 - 200. 1000 ಎಲ್ಲಿದ್ದಂದರೆ ಈ ಬೆಟ್ಟು ಹೆಚ್ಚಾದಾಗ, ಬೆಲೆ 30 ರೂಪಾಯಿ ಆದಾಗ ಒಂದು ಉದ್ಯಮ ಘಟಕವು 1000 ಚೆಂಡುಗಳನ್ನು ಉತ್ಪಾದಿಸುತ್ತದೆ. ಅದೇ ಹೆಚ್ಚಾದಾಗ 1000 ಚೆಂಡುಗಳನ್ನು. ಅದೇ 10 ರೂಪಾಯಿ ಇದ್ದಾಗ ಈ 200 ಚೆಂಡುಗಳನ್ನು. ಸೊ 1000 - 200 800 ಬರುತ್ತೆ. ಹಾಗೆ ΔP ನೋಡಿ, 30 ಹೆಚ್ಚಾದಾಗ ಬೆಲೆ ಹೆಚ್ಚಾದಾಗ 30 ಆಗಿರುತ್ತೆ. ಆ 30ರಲ್ಲಿ ಕಡಿಮೆ ಬೆಲೆ 10 ರೂಪಾಯಿ. ಮೊದಲಿನ ಬೆಲೆ 10, 30ರಲ್ಲಿ 10 ಮೈನಸ್ ಮಾಡಿ 20. ಹಾಗೆ ES = 800 / 20 × 10/100 = 8000 / 4000 ಆನ್ಸರ್ ಬರುತ್ತೆ 2. ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವ 2 ಆಗುತ್ತದೆ. ನೋಡಿ ಫ್ರೆಂಡ್ಸ್, ಇದೇ ರೀತಿಯ ನೋಟ್ಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಾನಲಲ್ಲಿ ಕನ್ನಡ, ಇಂಗ್ಲೀಷ್, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ, ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್ ಹಾಗೆ ಸೋಷಾಲಜಿ ಎಲ್ಲ ವಿಷಯಗಳ ನೋಟ್ಸ್ಗಳು ಸಹ ಲಭ್ಯವಾಗಿರುತ್ತವೆ. ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಒಂದು ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ನಮಗೆ ಮೋಟಿವೇಶನ್ ಇದ್ದಾಗೆ. ಪ್ಲೀಸ್. ಥ್ಯಾಂಕ್ ಯು.